ಎಲ್ರಿಗೂ ಹೇಗಿದ್ದೀರಲ್ಲ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ದೇವಕಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾನಿವತ್ತು ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಐಟಮ್ಸ್ನ ಬುಕ್ ಮಾಡಿದ್ದೆ. ಅದು ಬಂದಿದೆ, ಕಿಚನ್ಸ್ ಐಟಮ್ಸು. ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಂಡು ಇದೊಂದು ಅದ್ರ ಜೊತೆ ಇದೊಂದು ಬುಕ್ ಮಾಡಿದೆ. ಇದು ಏನಕ್ಕೆ ಮಾಡಿದೆ ಅಂದರೆ, ಇಷ್ಟ ಆಯ್ತು ಇದು ಮಲ್ಟಿ ಕಲರು. ಮತ್ತು ನಾವು ಸ್ಲೀವ್ಲೆಸ್ದು ಟಾಪ್ಸು, ಸಿಂಗಲ್ ಟಾಪ್ಸ್ ಹಾಕ್ತೀವಲ್ವ, ಬರೀ ಒಂದು ಸ್ಟಿಪ್ಸ್ ಇರೋ ಥರ, ಅದ್ರ ಮೇಲೆ ಇದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇದೊಂದು ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದೆ. ಇದ್ರದ್ದು ರೇಟ್ ಬಂದು ಇದರಲ್ಲಿಲ್ಲ, ಆನ್ಲೈನಲ್ಲಿ ನೋಡ್ಬಿಟ್ಟು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಬಟ್ಟೆನೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ. ನಾವು ಕೊಟ್ಟಿರೋ ರೇಟ್ಗೆ ತಗೋಬೋದು. ಕಲರ್ ಹೋಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ವಾಶ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಕಲರ್ ಹೋಗುತ್ತೆ. ನಾವು ಪಾತ್ರೆ ವಾಶ್ ಮಾಡ್ತೀವಲ್ವ, ನೆಲ್ಲಿ ಅಲ್ಲಿ ಬೇಕಾದ್ರೂ ಇಟ್ಕೋಬೋದು, ಇಲ್ಲ ಬಾತ್ರೂಮಲ್ಲಾದ್ರೂ ಫಿಕ್ಸ್ ಮಾಡ್ಕೋಬೋದು. ಈ ಥರ ನೆಲ್ಲಿಗೆ ಹಿಂಗೆ ಫಿಕ್ಸ್ ಮಾಡಿದ್ರೆ, ನಾವು ಬ್ರಷ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಅದ್ರಲ್ಲಿ ನೀರು ಸೋರ್ತಾ ಇರುತ್ತೆ. ಅಲ್ಲೇ ಇಟ್ಟರೆ ಅಲ್ಲೇ ನೀರೆಲ್ಲ ಇದಾಗಿ ಪಾಚಿಯಾಗಿ ಮತ್ತು ಅಲ್ಲಿ ಒಂಥರ ಆಗೋ ಬದಲು ಇದನ್ನು ನೆಲ್ಲಿಗೆ ಫಿಕ್ಸ್ ಮಾಡಿಬಿಟ್ಟು ಹಿಂಗೆ ಮಾಡಿಬಿಟ್ರೆ, ತಿರುಗಿಸ್ಬೋದು. ಇದು ರೊಟೇಟ್ ಇದೆ, ಹಿಂಗೆ ತಿರುಗಿಸ್ಬಿಟ್ಬಿಟ್ಟು ಅದರಲ್ಲಿ ಇಟ್ಟರೆ ಎಲ್ಲ ನೀರು ಕೆಳಗಡೆ ಒಳಗಡೆ ವಾಷಿಂಗ್ ಮಿಷಿನ್ ಒಳಗಡೆ ಹೋಗುತ್ತೆ. ಅದಕ್ಕೆ ಇದು ನನಗೆ ಇಷ್ಟ ಆಯಿತು. ಇದು ಬಂದು 262 ರುಪೀಸ್ ಏನೋ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿ, ಇಷ್ಟ ಆಯ್ತು ಇದು. ಓಕೆ, ಪಾತ್ರೆ ತೊಳೆಯೋ ಹತ್ರ ಹಾಕೊಳ್ಳೋಕ್ಕೆ ಅಂತಲೇ ತರಿಸಿದ್ರು. ನೋಡಿ, ಇದಕ್ಕೆ ಸ್ಟಿಕ್ ಮಾಡೋಕ್ಕೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಹಾಗೆ ಟೈಲ್ಸ್ ಕಂಟಿಸ್ಬಿಟ್ಟು ಈ ಥರ ಫಿಕ್ಸ್ ಮಾಡಬೇಕು. ಅದ್ರ ಕೆಳಗಡೆ ಎರಡಕ್ಕೆ ಮಾತ್ರ ಇದನ್ನು ಕೊಟ್ಟಿದ್ದಾರೆ, ಈ ಥರ ಹಾಕೋಕ್ಕೆ. ಅಂದರೆ ನಾವು ಇಲ್ಲಿ ಪಾತ್ರೆ ತೊಳೆಯೋದು ವಿಮ್ ಜೆಲ್ಲು ಅದೆಲ್ಲ ಇಟ್ಕೋಬೋದು. ಕೆಳಗಡೆ ಟವಲ್ಲು, ನಾವು ಹಂಗೆ ಪಾತ್ರೆ ಕೈ ಎಲ್ಲ ತೊಳಿತೀವಲ್ವ ಊಟ ಆದಮೇಲೆ, ತೊಳ್ಕೊಂಡಾಗ ಟವಲ್ ಇಲ್ಲಿ ಹಾಕ್ಕೋಬೋದು. ಅದು ಯೂಸ್ ಮಾಡ್ಕೊಳಕ್ಕೆ ಇದು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಕೂಡ. ಇದು 4 ಪೀಸ್ ಇದೆ. ಇದು ಅಷ್ಟೇ 2 ಸಮಥಿಂಗ್ ಬರುತ್ತೆ. ರೇಟು ಇದರಲ್ಲಿ ಇಲ್ಲ, ನಾನು ಚೆಕ್ ಮಾಡಿಬಿಟ್ಟು ಹಾಕ್ತೀನಿ ಯಾವ್ಯಾವುದಕ್ಕೆ ಏನೇನು ರೇಟ್ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, 4 ಪೀಸ್ ಬಂದಿದೆ ಇದು. ಓಕೆ, ಫೈನ್, ಸೂಪರ್. ಇದು ಓಕೆ. ಇದು ಎಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಹೀಗೆ ಇರಬೇಕು. ಓ, ಈ ಥರ. ಓಕೆ, ಇದಕ್ಕೇನೆ ಹಾಕ್ಕೊಳೋದು. ಅದನ್ನು ಎಲ್ಲಿ ಬೇಕಾದ್ರೂ ನೀವು ಫಿಕ್ಸ್ ಮಾಡ್ಕೋಬೋದು, ಈ ಥರ ಹಾಕ್ಕೊಂಡು. ಈ ಥರ ಇದು ಮೂವಬಲ್ ಇದೆ, ಹಿಂಗೆ ಮುಂದಕ್ಕಾದ್ರೂ ಇಟ್ಕೋಬೋದು, ಹಿಂದಕ್ಕಾದ್ರೂ ಹಾಕ್ಕೋಬೋದು. ಚೆನ್ನಾಗಿದೆ. ನೆಕ್ಸ್ಟ್ ನೋಡ, ಇದು ಕಿಚನ್ದೇನೆ. ಇದು ರೊಟೇಟ್ ಆಗುತ್ತೆ. ಇದರಲ್ಲಿ ನಾನು ಆಯಿಲ್ಲು ಆ ಥರ ಎಲ್ಲ ಇಟ್ಕೊಳಕ್ಕೆ ತರಿಸಿದ್ದೀನಿ. ಇದನ್ನು ನೀವು ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಾತ್ರೂಮ್ಗೆ ಇಟ್ಕೋಬೋದು, ಇಲ್ಲಾಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೋಬೋದು. ನಾನು ಕಿಚನ್ಗೆ ತರಿಸಿದ್ದೀನಿ ಆಯಿಲ್ದು ಬಾಟಲ್ಲು ಮತ್ತು ಸ್ಪೂನ್ಸು, ಚಾಕು ಎಲ್ಲ ಇಡೋಕ್ಕೆ ತರಿಸಿದ್ದೆ. ಇನ್ನು ಇದೆರಡು ಬಂದು ಕಾರ್ನರ್ ಸ್ಟ್ಯಾಂಡ್ ಒಂದು, ಮತ್ತು ಹಂಗೆ ರೆಗ್ಯುಲರ್ 2 ಸ್ಟೆಪ್ ಇರೋದೊಂದು ಸ್ಟ್ಯಾಂಡು. ಈ ಡೈಲಿ ನಾವು ಏನು ಸಕ್ಕರೆ, ಸಾಸಿವೆ, ಜೀರಿಗೆ, ಉಪ್ಪು ಅದೆಲ್ಲ ಡೈಲಿ ಏನು ಯೂಸ್ ಮಾಡ್ತೀವಿ ಅದು ಮುಂದೆನೇ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಬೇಕಿತ್ತು, ಅದಕ್ಕೆ ತರಿಸ್ದೆ. ಚೆನ್ನಾಗಿದೆ ಎರಡೂ ಕ್ವಾಲಿಟಿ ತುಂಬ. 2ರಿಂದ 313 ರುಪೀಸ್, 313 ರೂಪಾಯಿ ಬಿತ್ತು. ಚೆನ್ನಾಗಿತ್ತು. ನಿಮಗೂ ಬೇಕಾದರೆ ನೋಡಿ ತರಿಸ್ಕೊಳ್ಳಿ ಫ್ಲಿಪ್ಕಾರ್ಟಲ್ಲಿ.
ನನಗೆಲ್ಲ ಐಟಮ್ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಅಂತ ಕೇಳ್ಕೊತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಅಂತಲೂ ಕೇಳ್ಕೊತೀನಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು.